ನನ್ನ ಪ್ರೀತಿಯ ವೀಕ್ಷಕ ಬಂಧುವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವು ಇವಾಗಿರುವಂಥ ಆಶ್ರಮದ ಹೆಸರು ರಮ್ಯಾ ಪರಿಕ್ರಮ ವಾಸಿ ನಿವಾಸ ಅಂತೇಳಿ. ಇದು ದಂಡಿ ಸ್ವಾಮಿಗಳ ಅಂತ ಆಶ್ರಮ. ಅವರು ಪ್ರಸ್ತುತ ಚೆನ್ನೈಯವರು, ಅಂದರೆ ತಮಿಳುನಾಡಿನವರು. ನಮ್ಮ ಕರ್ನಾಟಕದಲ್ಲೂ ಸಹ ಅವ್ರದ್ದು ಮಠ ಇದೆ. ಅವರೇ ಸ್ಥಾಪನೆ ಮಾಡಿಕೊಂಡಿರುವಂಥ ಮಠ ದಂಡಿ ಸ್ವಾಮಿಗಳು. ಅವರು ಇಲ್ಲಿ ಎಷ್ಟು ಅದ್ಭುತವಾಗಿ ನಿರ್ಮಾಣಗಳನ್ನ ಮಾಡಿದ್ದಾರೆ. ಇಲ್ಲಿ ಪೂರ್ತಿ ಒಂದ್ಸಲಿ ಮಳೆ ಬಂದು ಇದನ್ನೆಲ್ಲ ಪ್ರವಾಹದಲ್ಲಿ ಮುಚ್ಕೊಂಡು ಹೋಗಿತ್ತು. ಆ ಟೈಮಲ್ಲಿ ಅವರು ಬೆಂಗಳೂರಲ್ಲಿರುವಂಥ ಆಶ್ರಮದಲ್ಲಿದ್ದರು. ಅವರ ಆರೋಗ್ಯ ಅಸ್ತವ್ಯಸ್ತ ಆಗುತ್ತೆ ಬೇರೆ ಆಶ್ರಮದಲ್ಲಿದ್ದರೆ. ಅವರು ಇದೇ ಆಶ್ರಮದಲ್ಲಿ ಇರಬೇಕು ಅಂತ ನಿರ್ಧರಿಸಿ ಇದನ್ನೆಲ್ಲ ಮತ್ತೆ ರೆಡಿ ಮಾಡಿಕೊಂಡು ಈ ಆಶ್ರಮದಲ್ಲಿ ಬಂದು ಉಳ್ಕೊಂಡ್ರು. ನಾವು ಇಲ್ಲೇ 2-3 ದಿನ ಉಳ್ಕೋಬೇಕಾಗಿತ್ತು. ಯಾಕಂದರೆ ನಮಗೆ ಆ ಥರ ಪರಿಸ್ಥಿತಿ ಆಗಿತ್ತು. ನನ್ನ ಕೈ ತುಂಬಾ ಫ್ರ್ಯಾಕ್ಚರ್ ಆಗಿತ್ತು. ಅದರಿಂದ ನನಗೆ ಜ್ವರ ಬಂದಿತ್ತು. ಆದರೂ ಕೂಡ ಅವರು ನಿಮಗೆ ನಾನು ದೊಡ್ಡ ಹಾಸ್ಪಿಟಲಲ್ಲಿ ತೋರಿಸ್ತೀನಿ ಅಂತೇಳಿ ನೋಡಿ ಈ ಹಾಸ್ಪಿಟಲ್ ಕರ್ಕೊಂಡೋಗಿ ಅವರೇ ಟ್ರೀಟ್ಮೆಂಟ್ನ ಕೊಡಿಸಿದ್ರು. ನಮಗೆ ಎಲ್ಲ ಆಗಿ ಸುಸ್ತಾಗಿದ್ರು. ನಮಗೆ ಅನ್ನ ತಿನ್ನೋ ಹಾಗಿಲ್ಲ, ಬೇರೆ ಏನು ತಿನ್ನೋ ಹಾಗಿಲ್ಲ ಅಂತ ಹೇಳಿದರು. ಆದರೂ ಕೂಡ ಅವರು ನಮಗೆ ರಾಗಿ ಇದೆ, ರಾಗಿ ಅಂಬಲ್ ಮಾಡ್ಕೊಂಡು ತಿನ್ನಿ ಅಂದರು. ಅದಕ್ಕೆ ನಮ್ಮ ಶ್ರೀಮತಿಯವರು ನಮಗೆ ನಮ್ಮ ಕರ್ನಾಟಕದ ಶೈಲಿಯಿಂದ, ಅವ್ರು ಮಹಾರಾಷ್ಟ್ರದವರಾಗಿದ್ದರೂ ಕೂಡ ನಮ್ಮ ಕರ್ನಾಟಕ ಶೈಲಿಯಲ್ಲಿ ನಮಗೆ ರಾಗಿ ರೊಟ್ಟಿನ ಮಾಡಿಕೊಟ್ರು. ತುಪ್ಪದ ಜೊತೆಗೆ ರಾಗಿ ರೊಟ್ಟಿ ತಿಂದು ತುಂಬ ಖುಷಿಯಾಯಿತು. ಆ ಕ್ಷಣದಲ್ಲಿ ತುಂಬ ಆರೋಗ್ಯ ಅಸ್ತವ್ಯಸ್ತವಾಗಿತ್ತು. ಆ ದಿನ ನಮ್ಮ ಸಾಧನೆಯನ್ನು ಅಲ್ಲೇ ಸಂಪೂರ್ಣವಾಗಿ ಮುಗಿಸಿಕೊಂಡು ಮತ್ತೆ ಬೆಳಗ್ಗೆ ಅಲ್ಲಿಂದ ನಾವು ಹೊರಟ್ವಿ. ಬೆಳಗ್ಗೆ ಅಲ್ಲಿಂದ ನಾವು ಹೊರಡುವಾಗ ಇಲ್ಲಿ ಒಬ್ಬರು ಸಾಧಕರು ನಮಗೆ ಧರ್ಮ ಸೇವೆ ಮಾಡಿದರು. ಅಂದರೆ ಅವ್ರ ಅನಿಸಿಕೆ ಅಭಿಪ್ರಾಯನ ನೀವೇ ಕೇಳ್ಕೊಂಡು ಬನ್ನಿ, ಹೇಗೆ ಹೇಳ್ತಾರೆ ಅಂತ ನೋಡಿ. परिक्रमा कितने बार की है? दो बार परिक्रमा की है। और 24 में भी करी और 4 में भी करी परिक्रमा पहली बार। ओके, हाँ जी। अच्छा, आप यहीं पे रहते हो? हाँ, यहीं पे बोरला गाँव का रहने वाला हूँ। हाँ। और 25 में नहीं जा सका तो 26 में और जाऊँगा परिक्रमा। अच्छा, हाँ जी। और ऐसे लोग परिक्रमा वासी आते रहते तो उनका सेवा भी करते हैं? सेवा करना है। ये तो परम कर्तव्य हो गया। हाँ। अपन लोगों को खाया है तो खिलाना तो पड़ेगा। सही बात है। बराबर है, सही बात है आपका। और बहुत धन्यवाद, आपने मिलके हमको बाल भोग परवाया। बहुत धन्यवाद। ऊपर वाला है ये तो बिल्कुल साहेब ಓಂಕಾರೇಶ್ವರ ಟು ಬಡವಾನಿಗೆ ತಲುಪಿದ್ದೀವಿ ನಾವು 15 ದಿನದಲ್ಲಿ. ಬಡವಾನಿ ನಡೀತಾನೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಸ್ವಲ್ಪ ನಡಿಲಿಕ್ಕೆ ಸಮಸ್ಯೆನೇ ಆಗುತ್ತೆ. ಆದರೂ ಕೂಡ ನಡ್ಕೊಂಡು ಬಡವಾನಿ ತನಕ ಬಂದಿದ್ವಿ. ಈ ಬಡವಾನಿಲಿ ಇವತ್ತು ಉಳ್ಕೋಬೇಕು. ಯಾಕಂದರೆ ಆರೋಗ್ಯ ಅಸ್ತವ್ಯಸ್ತ ಇರೋದ್ರಿಂದ ನಾವು ಜಾಸ್ತಿ ದೂರನ ನಡೆಯೋಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ವೆಲ್ಲಿಂಗ್ ಆಗುತ್ತೆ ಬೆರಳು, ಮತ್ತು ಅವ್ರ ಕಾಲಿಗೂ ಸ್ವೆಲ್ಲಿಂಗ್ ಆಗುತ್ತೆ. ಆದ ಕಾರಣ ನಾವು ಈ ಬಡವಾನಿಲಿ ಇಲ್ಲಿ ಯಾವ್ದಾರ ಒಂದು ಆಶ್ರಮವನ್ನು ಹುಡ್ಕೊಂಡು ಆ ಆಶ್ರಮದಲ್ಲಿ ಉಳ್ಕೊಂಡು ಅಲ್ಲಿಂದ ಹಿಂದೆ ಯಾರಿಗೋ ಕೇಳಿದಾಗ ಇಲ್ಲೇ ಮುಂದಕ್ಕೆ ಹೋಗಿ ಅಲ್ಲಿ ಆಶ್ರಮ ಇದೆ, ಸಿದ್ದೇಶ್ವರ ಮಹಾದೇವ ಆಶ್ರಮ ಇದೆ, ಆಶ್ರಮದಲ್ಲಿ ಉಳ್ಕೊಳ್ರಿ ಅಂತ ಹೇಳಿದರು. ಇದೆ ಆ ಸಿದ್ದೇಶ್ವರ ಆಶ್ರಮ. ಈ ಆಶ್ರಮದ ಸಂಪೂರ್ಣ ಮಾಹಿತಿ ನಿಮಗೆ ಇವಾಗ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಇದು ಸಿದ್ದೇಶ್ವರ ಮಹಾದೇವ ದೇವಸ್ಥಾನ ಬಡವಾನಿಯಲ್ಲಿರೋದು. ಈ ಬಡವಾನಿಲಿ ಈ ದೇವಸ್ಥಾನ ಇದೆ. ಇಲ್ಲಿ ಉಳ್ಕೊಳೋಕ್ಕೆ ನರ್ಮದಾ ಪರಿಕ್ರಮ ವಾಸಿಗಳಿಗೆ ಜಾಗ ಮಾಡ್ತಾರೆ. ಪರಿಕ್ರಮ ವಾಸಿಗಳಿಗೆ ಬಟ್ಟೆ ಒಗಿಲಿಕ್ಕೆ, ಒಣಗಿಸ್ಲಿಕ್ಕೆ, ಮತ್ತು ಸ್ನಾನ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಸಿಸ್ಟಮ್ ಏನಂದರೆ, ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ಅಪ್ಡೇಟ್ ಮಾಡಬೇಕು ಕಂಪಲ್ಸರಿ. ಹೆಸರು ಕೊಟ್ಟು ಅವ್ರ ಆಧಾರ್ ನಂಬರು ಪ್ರತಿಯೊಂದು ಅಪ್ಡೇಟ್ ಮಾಡಬೇಕು. ಯಾಕಂದರೆ ಇಲ್ಲಿಂದ ಮುಂದೆ ಹೋಗೋದು 3 ದಾರಿ ಇರುತ್ತೆ. 3 ದಾರಿಯಲ್ಲಿ ಅವ್ರು ಯಾವ ದಾರಿ ಹೋಗ್ತಾರೆ ಅಂತ ಕಂಪಲ್ಸರಿ ಕೇಳ್ತಾರೆ. ಆ ದಾರಿ ಮಾರ್ಗಕ್ಕೆ ಕೇಳ್ತಾರೆ ಎಷ್ಟು ಜನ ಹೋದರು. ಮುಂದೆ ಇದೇ ಇವ್ರದ್ದೇ ಆಶ್ರಮಗಳಲ್ಲಿ ಇಲ್ಲಿ ಎಷ್ಟು ಜನ ಬಂದರು ಎಲ್ಲ ಕೌಂಟಿಂಗ್ ಮಾಡ್ತಾರೆ. ಯಾಕಂದರೆ ಕಾಡು ದಾರಿಲಿ ಸಮ್ಟೈಮ್ಸ್ ಬೇರೆ ಥರ ಅನಾಹುತಗಳು ಆಗದೇ ಇರೋ ರೀತಿಯಾಗಿ ಇವರು ಇಲ್ಲಿನ ನಿಯಮಗಳನ್ನ ಫಾಲೋ ಮಾಡ್ತಾರೆ. ಅದೇ ಥರನೇ ಪಾಲನೆ ಮಾಡ್ಕೋತಾನೆ ನಡ್ಕೋತಾ ಹೋಗ್ತಿದ್ದಾರೆ. ಸೊ ಎಲ್ಲ ತುಂಬ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಪರಿಕ್ರಮ ವಾಸಿಗಳಿಗೆ ಉಳ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ, ಫುಟ್ವೇರ್ ಮಾಡಿದ್ದಾರೆ. ಆಶ್ರಮದಲ್ಲಿ ಊಟದ ಸೇವೆ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಸಾಧನೆ ಮಾಡ್ಕೋತಾನೆ ಎಲ್ಲರೂ ಊಟ ಮಾಡ್ತಾರೆ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
कृष्ण 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 हरे 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 राम 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 हरे 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 कृष्ण 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 हरे हरे हर हर महादेव ಈ ದಿನ ನಮ್ಮ ಸಾಧನೆಯನ್ನು ಮುಗಿಸ್ಕೊಂಡು ನಾವಿಲ್ಲೇ ಉಳ್ಕೊಂಡ್ವಿ. ಇಲ್ಲಿಂದ ನಾವು ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ.